ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ವಿಜಯಗೌಡ ಯೂಟ್ಯೂಬ್ ಚಾನಲ್. ಸೊ ಹಾಗೆ ಒಂದು ರ್ಯಾಂಡಮ್ ಆಗಿ ಲಾಗ್ನ ಮಾಡ್ತಾ ಇದ್ದೀನಿ. ಸೊ ನಾನು ಏನು ಅನ್ಕೊತೀನಿ, ಡೈಲಿ ಲಾಗ್ ಮಾಡಬೇಕಾದ್ರೆ ಎಲ್ಲ ಕೆಲಸ ಮಾಡ್ಕೊಂಡು ಶೂಟ್ ಮಾಡ್ಕೊಳ್ಳೋಣ ಅಂತ. ಬಟ್ ಏನಾಗ್ಬಿಡುತ್ತಪ್ಪ ಅಂತ ಅಂದರೆ, ಇಲ್ಲ ಫಸ್ಟ್ ಎಲ್ಲ ಕೆಲಸ ಮುಗಿಸ್ಬಿಡೋಣ, ಕುಕ್ಕಿಂಗ್ ಏನಾದರೂ ಮಾಡ್ತಾ ಇರ್ತೀನಲ್ವ, ಸೊ ಆವಾಗ ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊತಾ ಆರಾಮಾಗಿ ಲಾಗ್ನ ಮಾಡ್ಬೋದು ಅಂದ್ಬಿಟ್ಟು ನಾನು ಈ ರೀತಿ ಕುಕ್ಕಿಂಗ್ ಮಾಡ್ಕೊತಾ ಮಾಡ್ತಾಯಿದ್ದೀನಿ. ಸೊ ಹೆಂಗೆ ಅಂದರೆ, ಕುಕ್ಕಿಂಗ್ ಮಾಡ್ತಾ ಇರ್ತೀನಿ, ಅದ್ರ ಪಾಡ್ಗದು ವಿಡಿಯೋ ಆನ್ ಮಾಡಿಬಿಟ್ರೆ ವಿಡಿಯೋನೂ ಆಗ್ತಾ ಇರುತ್ತಾ. ಸೊ ಹಾಗಾಗಿ ಇದು ನಂಗೆ ಈಸಿ ಅನಿಸುತ್ತೆ. ಸೊ ಹಾಗಾಗಿ ಕೆಲಸ ಇಟ್ಕೊಂಡು ಮಾಡೋದಕ್ಕಾಗಲ್ಲ, ಕೆಲಸ ಹಿಂದೆ ಉಳ್ಕೊಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಕುಕ್ಕಿಂಗ್ ಮಾಡ್ತಾಯಿದ್ದೀನಿ. ಚಿಕನ್ನ ರೆಡಿ ಮಾಡ್ಕೊತಿದ್ದೆ. ಸೊ ವಿಜಯ್ ಮಟನ್ ತೊಗೊಂಬರೋದಕ್ಕೆ ಅಂತ ಹೋಗಿದ್ರು. ಬಟ್ ಮಟನ್ ಅವ್ರು ತೊಗೊಳ್ಳೋಂಥ ಅಂದರೆ ಪರ್ಟಿಕ್ಯುಲರಾಗಿ ಒಂದೇ ಶಾಪಲ್ಲಿ ತೊಗೋತಾರೆ. ಸೊ ಅದು ಅಂಗಡಿ ಕ್ಲೋಸ್ ಇತ್ತಂತೆ. ಸೊ ಹಾಗಾಗಿ ಅವರು ಮಟನ್ ತೊಗೊಂಬರ್ದೇನೆ ಬೇರೆ ಅಂಗಡಿಗೆ ಹೋಗ್ಬಿಟ್ಟು ಚಿಕನ್ನ ತೊಗೊಂಬಂದಿದ್ರು. ಸೊ ಇದು ಸ್ಯಾಟರ್ಡೆ ದಿನದ ಲಾಗು. ನಮ್ಮದು ವೀಕ್ ಡೇಸಲ್ಲಿ ಇರುತ್ತೆ. ಮತ್ತು ಸ್ಯಾಟರ್ಡೆ ಸಂಡೇ ನಾನು ಹೇಳಿದ್ನಲ್ಲ, ಸ್ಯಾಟರ್ಡೆ ಅಂತೂ ನಮಗೆ ಬೇಕೇ ಬೇಕು. ಸ್ಯಾಟರ್ಡೆ ಸಂಡೇ ನಮಗೆ ನಾನ್ ವೆಜ್ ಇರಲೇಬೇಕು. ಸೊ ಟ್ಯೂಸ್ಡೇ ವೆಡ್ನೆಸ್ಡೇನೂ ತಿಂದಿದ್ವಿ, ಹೋಳಿ ಇತ್ತಲ್ಲ. ಸೊ ಆದ್ರೂ ನಮಗೆ ಸ್ಯಾಟರ್ಡೆ ಇರಲೇಬೇಕು, ಹಾಗಾಗಿ ಮಾಡ್ಕೊಂಡಿದ್ವಿ. ಆಮೇಲೆ ನಾನಿಲ್ಲಿ ಸಮೋಸ ತಿನ್ಕೊಂಡು ಏನಕ್ಕಪ್ಪ ಚಿಕನ್ ಕುಕ್ಕಿಂಗ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಆ್ಯಕ್ಚುಲಿ ನಮ್ಮ ಅಪಾರ್ಟ್ಮೆಂಟಲ್ಲೆಲ್ಲ ಮುಸ್ಲಿಮ್ ಇದ್ದಾರಲ್ಲ, ಅವ್ರದ್ದು ಇಫ್ತಾರಿ ಪಾರ್ಟಿ ಇತ್ತು. ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿ ಇರೋರ್ಗೆಲ್ರಿಗೂ ಕೂಡ ಸ್ನ್ಯಾಕ್ಸ್ ರೀತಿ ಕೊಟ್ಟಿದ್ರು. ಸಮೋಸ, ಜ್ಯೂಸು, ಬಾಳೆಹಣ್ಣು, ಫ್ರೂಟ್ಸು, ಖರ್ಜೂರ ಈ ರೀತಿ ಎಲ್ಲ ಕೊಟ್ಟಿದ್ರು. ಅದನ್ನು ತಿನ್ಕೊಂಡು ನಾನು ಇಲ್ಲಿ ಕುಕ್ಕಿಂಗ್ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ಈಸ್ಕೊಂಬರೋದಕ್ಕೆ ನಾನು ದುವಿ ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗಿದ್ವಿ. ಅಲ್ಲಿಂದ ಬಂದು ಬೇಗ ಪಟ್ಟಂತ ಡ್ರೆಸ್ ಚೇಂಜ್ ಮಾಡಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಇನ್ನೇನು ಅಡುಗೆನೇ ಆಗ್ತಾ ಇತ್ತು. ಇವಾಗೇ ನಾವು ಸ್ನ್ಯಾಕ್ಸ್ ಏನು ತರಿಸಿ ತಿಂತಿರ್ಲಿಲ್ಲ. ಅಡುಗೆ ಬೇಗ ಆದರೆ ತಿನ್ನೋದಿಲ್ಲ, ಅಡುಗೆ ಏನಾದರೂ ಲೇಟ್ ಆಗುತ್ತೆ ಅಂದರೆ ಸ್ನ್ಯಾಕ್ಸ್ ತರಿಸಿ ತಿಂತಿದ್ವಿ. ಬಟ್ ಅವ್ರು ಕೊಟ್ಟಿದ್ರಲ್ಲ ತಿಂತಾ ಇದ್ವಿ. ಸಮೋಸ ಜ್ಯೂಸ್, ಬನಾನಾ, ಖರ್ಜೂರ, ಫ್ರೂಟ್ಸು, ಬನಾನಾ ಎಲ್ಲ ಕೊಟ್ಟಿದ್ದಾರೆ. ನೀರು ಕೊಟ್ಟಿದ್ದಾರೆ. ಜ್ಯೂಸ್ ಅದಕ್ಕೆ ನೋಡಿ ಎಲ್ಲ ಆಯ್ತು. ಎಲ್ಲೋ ಇರಿ ಇರು ಇರಿ 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 ಸುಮ್ಮನೆ ಇರಲ್ಲ ಅವನು. ನೋಡಿ ಒಂದು ಏರು ಇಂಗ್ಲಿಷ್. ಪಪ್ಪದು, ನಂದು, ದುವಿಕ್ತು. ಅಪ್ಪುದು ಗೊತ್ತಿಲ್ಲ. ಅಪ್ಪು ಕೆಳಗಡೆ ಇದ್ದಾನೆ, ಅಲ್ಲೇ ತಿನ್ಕೊಂಬರ್ತಾನೆ ಹೋಗಿದ್ರೆ. ಇಲ್ಲ ಅಂದರೆ ಮಿಸ್ ಮಾಡ್ಕೋತಾನೆ ಅಷ್ಟೇ. ಇದನ್ನೇ ತಿನ್ಲಿ ಬಿಡು, ಯಾರು ತಿನ್ನಲ್ಲ ಅಷ್ಟೊಂದು. ಕೇಳಿದ್ರೆ ಸುಮ್ಮನೆ ಕೊಡು ಅಂತ ಆಮೇಲೆ ಕೊಟ್ಟಿರಿ, ಅವಾಗ ತಿನ್ನಲ್ಲ ಅಂತ. ಯಾರು ಸಮೋಸ ಖಾಲಿ ಮಾಡ್ಬೇಕನ್ಸುತ್ತೆ, ಬೇರೆದಿರುತ್ತೆ ಬೇಕಿದ್ರೆ. ನಾನು ದುವಿಗೆ ಹೋಗಿ ಇಸ್ಕೊಂಬಂದಿದ್ವಿ. ಆಮೇಲೆ ಅಪ್ಪು ಕೆಳಗಡೆ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ತಿದ್ನಲ್ಲ ಕ್ರಿಕೆಟ್ ಎಲ್ಲ, ಅಲ್ಲೇ ಫ್ರೆಂಡ್ಸ್ ಜೊತೆ ಹೋಗಿರ್ತಾನೆ, ಇಸ್ಕೊಂಬಂದಿರ್ತಾನೆ ಅಂದ್ಕೊಂಡು ಸುಮ್ಮನಾದ್ವಿ. ನಾನು ವಿಜಯ್ಗೆ ಮತ್ತು ನನಗೆ ಮತ್ತು ದುವಿಕಿಗೆ ತೊಗೊಂಬಂದಿದ್ದೆ ಅಷ್ಟೇ. ಸೊ ಮಕ್ಕಳೆಲ್ಲ ಸಮೋಸ ಮತ್ತು ಖರ್ಜೂರ ಇದೆಲ್ಲ ಸ್ವಲ್ಪ ಫ್ರೂಟಿ ಇದೆಲ್ಲ ಕುಟ್ಕೊಂಡ್ರು. ಸ್ವಲ್ಪ ಅವ್ರಿಗೆಲ್ಲ ಹೊಟ್ಟೆ ತುಂಬ್ದಂಗೆ ಆಗ್ಬಿಟ್ಟಿತ್ತು. ಸೊ ಊಟ ಇನ್ನೇನು ಕಮ್ಮಿ ಮಾಡ್ತಾರೆ ಅಂದ್ಬಿಟ್ಟು ನಾನಿಲ್ಲಿ ಸಾಂಬಾರು ಹೇಗಿದ್ರು ಮಾಡ್ಕೊಂಡ್ರೆ ಸಂಡೇಗೂ ಕೂಡ ಆಗುತ್ತೆ, ಸಾಂಬಾರೇನು ವೇಸ್ಟ್ ಆಗಲ್ಲ. ಬಟ್ ರೈಸು ಮುದ್ದೆ ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ಕಮ್ಮಿನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಯಾಕೆಂದರೆ ಸ್ನ್ಯಾಕ್ಸ್ ತಿಂದಿದ್ರಲ್ಲ, ನಾನು ಕೂಡ ತಿಂದಿದ್ದೆ, ವಿಜಯ್ ಕೂಡ ತಿಂದಿದ್ರು, ಸಮೋಸ ಎಲ್ಲರೂ ನಾನು ತಿನ್ಕೊಂಡಿದ್ರು. ಸ್ನ್ಯಾಕ್ಸಲ್ಲೇ ಹೊಟ್ಟೆ ತುಂಬೋಗ್ಬಿಟ್ಟಿತ್ತು, ಊಟ ಅಷ್ಟೇನು ಬೇಡ ಅಂತ ಅನ್ನಿಸ್ತಿತ್ತು. ಸೊ ಅದಕ್ಕೆ ಸಾಂಬಾರು ಮಾಡಿಟ್ರೆ ನಾಳೆಗೂ ಆಗುತ್ತೆ. ಮುದ್ದೆ ಮಾಡಿಬಿಟ್ರೆ ಸರಿ ಹೋಗುತ್ತೆ. ಮುದ್ದೆ ಒಂದೆರಡೇ ಮಾಡ್ಕೊಳ್ಳೋಣ, ರೈಸು ಒಂದು ಅರ್ಧ ಬಟ್ಲು ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಅಂದರೆ ಚಿಕನ್ ಮಾಡೋದಕ್ಕೆ ಅಂದ್ಬಿಟ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೊ ಅಪಾರ್ಟ್ಮೆಂಟಲ್ಲಿದ್ದರೆ ಏನಪ್ಪ ಅಂದರೆ, ಇದೊಂದು ಏನು ಏನೇ ಒಂದು ಸೆಲೆಬ್ರೇಷನ್ ಇದ್ರೂ ಕೂಡ ಸ್ನ್ಯಾಕ್ಸು ಅಥವಾ ಊಟ ಈ ರೀತಿ ಎಲ್ಲ ಕೊಡ್ತಾ ಇರ್ತಾರೆ. ಅದೊಂದು ಬೆನಿಫಿಟ್ ಇದೆ ಹೇಳ್ಬೇಕಂದ್ರೆ. ಈಗ ನಾವು ಕನ್ನಡ ರಾಜ್ಯೋತ್ಸವ ಮಾಡಿದಾಗ ನಾವು ಅಷ್ಟೇ ಅವತ್ತು ದಿನ ಬೆಳಗ್ಗೆನೇ ನಾವು ಬ್ರೇಕ್ಫಾಸ್ಟ್ ಎಲ್ಲರಿಗೂ ಕೂಡ ಕೊಟ್ಟಿದ್ವಿ. ಅಪಾರ್ಟ್ಮೆಂಟಲ್ಲಿ ಪ್ರತಿಯೊಬ್ಬರಿಗೂ ಬ್ರೇಕ್ಫಾಸ್ಟ್ ಎಲ್ಲ ಅರೇಂಜ್ ಮಾಡಿದ್ವಿ. ಸೊ ಈ ರೀತಿ ಇರುತ್ತೆ. ಆಮೇಲೆ ನಾನು ಕುಕ್ಕಿಂಗ್ ಒಗ್ಗರಣೆಗೆ ಹಾಕೊತಾ ಇದ್ನಲ್ಲ, ಮರ್ತೋಗ್ಬಿಟ್ಟಿದೆ ಸಮೋಸ ತಿನ್ನೋದಕ್ಕೆ. ಆಮೇಲೆ ಸಮೋಸ ತಿನ್ಕೊಂಡು ರೋಬ್ಸಾ ಕೊಟ್ಟಿದ್ರು. ರೋಬ್ಸಾ ಜೊತೆಗೆ ವಾಟರ್ ಮೆಲನ್ ಫ್ರೂಟ್ಸ್ ಹಾಕಿದ್ರು, ಚೆನ್ನಾಗಿತ್ತು ಅದು ಕೂಡ. ರೋಬ್ಸಾ ನಾವು ಜಾಸ್ತಿ ಡೆಲ್ಲಿಲಿದ್ದಾಗೆಲ್ಲ ಕುಡಿತಾ ಇದ್ವಿ. ಬಟ್ ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಕಮ್ಮಿನೇ, ವಿಜಯ್ ತರೋದಿಲ್ಲ ಅಷ್ಟು. ಡೆಲ್ಲಿನಲ್ಲಿ ತುಂಬ ಸೆಕೆ ಇರ್ತಿತ್ತಲ್ಲ, ಸೊ ಆವಾಗ ವಿಜಯ್ ಯಾವಾಗ್ಲೂ ಮನೆಯಲ್ಲಿ ಸ್ಟಾಕ್ ಇರ್ತಿತ್ತು. ನಮ್ಮತ್ತೆ ಯಾವಾಗಲೂ ಸ್ಟಾಕ್ ಇಡ್ತಾಯಿದ್ರು ರೋಬ್ಸಾನ. ಸೊ ಇವರು ಮುಸ್ಲಿಮು ಕೂಡ ಕುಡಿತಾರೆ ಇಲ್ಲಿ ಬೆಂಗಳೂರಲ್ಲಿ. ಸೊ ಹಾಗಾಗಿ ಅವರು ರೋಬ್ಸಾ ಜೊತೆಗೆ ವಾಟರ್ ಮೆಲನ್ ಹಾಕಿ ಆ ಒಂದು ಜ್ಯೂಸ್ನೂ ಕೊಟ್ಟಿದ್ರು, ಫ್ರೂಟಿನೂ ಎಕ್ಸ್ಟ್ರಾ ಕೊಟ್ಟಿದ್ರು, ವಾಟರ್ ಬಾಟ್ಲ್ ಎಲ್ಲದೂ ಕೂಡ ಕೊಟ್ಟಿದ್ರು. ಸೊ ಹಾಗೆ ಅದನ್ನು ಕುಟ್ಕೊಂಡು ತಿಂತಾಯಿದ್ದೆ. ಒಂದೊಂದು ಟೈಮ್ ಏನು ಮಾಡಿಬಿಡ್ತಿದ್ದೆ ಅಂದರೆ, ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ತಿನ್ನಲ್ಲ, ಮರ್ತೋಗ್ಬಿಡ್ತಿದ್ದೆ ಸಮೋಸ ತಿನ್ನೋದಕ್ಕೆ. ಆಮೇಲೆ ನೆನ್ಪು ಮಾಡ್ಕೊಂಡು, ಅಯ್ಯೋ ಸಮೋಸ ಇದೆ ಅಲ್ವಾ ಅಂದ್ಬಿಟ್ಟು
ನೆನ್ಪು ಮಾಡ್ಕೊಂಡು ತಿಂತಾಯಿದ್ದೆ. ಆಮೇಲೆ ಚಿಕನ್ನ ವಾಶ್ ಮಾಡಿ ಹೋಗಿದ್ರು ವಿಜಯ್. ನಾನೇನು ಮಾಡ್ತೀನಿ ಅಂದರೆ ಮಸಾಲ ರೆಡಿ ಮಾಡ್ಕೊತಾ ಇರ್ತೀನಲ್ಲ, ಸೊ ಆವಾಗ ನಾನು ಚಿಕನ್ ಎಲ್ಲ ವಾಶ್ ಮಾಡೋದಕ್ಕೆ ಹೋಗಲ್ಲ, ಕೈಯೆಲ್ಲ ನೀರಾಗುತ್ತಲ್ಲ. ಸೊ ಅದಕ್ಕೆ ಹೇಳ್ಬಿಡ್ತೀನಿ ವಿಜಯ್ಗೆ ವಾಶ್ ಮಾಡಿ ಇಟ್ಕೊಟ್ಬಿಡಿ, ಆಮೇಲೆ ನಾನು ಒಗ್ಗರಣೆಗೆ ಹಾಕ್ಕೊತೀನಿ ಮಸಾಲೆ ಎಲ್ಲ ಬೆಂದಮೇಲೆ ಅಂತ. ಸೊ ಅವರು ವಾಶ್ ಮಾಡಿ ಇಟ್ಟು ಅಲ್ಲೇ ಒಂದು ಸಿಂಕ್ ಹತ್ರನೇ ಒಂದು ಜಾಲರಿ ಥರ ಅಂದರೆ ಚಿಕನ್ ತೊಳೆಯೋದಕ್ಕೆ ಒಂದಿದೆ, ಸೊ ಅದರಲ್ಲೇ ಕೊಟ್ಟಿರ್ತಾರಲ್ಲ ಅದರಲ್ಲೇ ವಾಶ್ ಮಾಡಿ ಅಲ್ಲೇ ಇಟ್ಟು ಹೋಗಿದ್ರು ನೀರು ಸೋರೋದಕ್ಕೆ ಅಂದ್ಬಿಟ್ಟು. ಆಮೇಲೆ ನಾನು ಚಿಕನ್ನೆಲ್ಲ ಇಲ್ಲಿ ಹಾಕ್ಕೊಂಡು ಫ್ರೈ ಆಗೋದಕ್ಕೆ ಅಂತ ಇಡ್ತಾಯಿದ್ದೀನಿ ಒಗ್ಗರಣೆನಲ್ಲಿ. ಸೊ ಹಿಂಗಾಯಿತು ನಮ್ಮದು ಅಂತಲೇ ಹೇಳ್ಬೋದು. ಏಕೆಂದರೆ ಲಾಸ್ಟು ಸ್ಯಾಟರ್ಡೇ ನಾವು ಮಟನ್ ಕರಿ ಮಾಡ್ಕೊಂಡಿದ್ವಿ, ಬಿರಿಯಾನಿನೂ ಮಾಡಿದರು, ಮತ್ತು ಟ್ಯೂಸ್ಡೇ ವೆಡ್ನೆಸ್ಡೇ ಬಟರ್ ಚಿಕನ್ ಮಾಡಿದರು. ಆಮೇಲೆ ವಿಜಯ್ ಏನಂತ ಅಂದರು, ಈ ವಾರ ಮಟನ್ ತೊಗೊಂಬರ್ತೀನಿ, ಮಟನ್ ಸಾಂಬಾರು ಮುದ್ದೆ ಮಾಡ್ಕೊಬಿಡೋಣ ಅಂತ ಅಂದರು, ಈ ಸ್ಯಾಟರ್ಡೇ ಸಂಡೇಗೆ ಆಗುತ್ತೆ ಅಂತ. ಆಮೇಲೆ ಅದೇ ಮಟನ್ ತರಕ್ಕೆ ಹೋದ್ರು, ಶಾಪ್ ಕ್ಲೋಸ್ ಆಗಿತ್ತಲ್ಲ ಅಂದ್ಬಿಟ್ಟು ಆಯಿತು ಬಿಡು ಚಿಕನ್ನೇ ತೊಗೊಂಬರ್ತಾಯಿದ್ದೀನಿ, ಚಿಕನ್ಗೆ ರೆಡಿ ಮಾಡ್ಕೊ, ಚಿಕನ್ ಸಾಂಬಾರು ಮುದ್ದೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದರು. ಅಷ್ಟರಲ್ಲಿ ಇಲ್ಲಿ ಇಫ್ತಾರಿ ಇತ್ತಲ್ಲ, ರಂಜಾನು ಮುಸ್ಲಿಮವ್ರದ್ದು. ಸೊ ಹಾಗಾಗಿ ಅವ್ರು ಸ್ನ್ಯಾಕ್ಸ್ ಕೊಟ್ಟರು, ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಅವತ್ತು ನೈಟು ಸ್ವಲ್ಪ ನಮಗೆ ಊಟ ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ. ಜ್ಯೂಸ್ ಕುಡಿದು ಸ್ನ್ಯಾಕ್ಸ್ ತಿಂದು ಹೊಟ್ಟೆ ತುಂಬ್ದಂಗೆ ಅನಿಸ್ಬಿಡ್ತು ಸ್ವಲ್ಪ. ಅದಕ್ಕೇ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ವಿ. ಸ್ವಲ್ಪ ತಿಂದು ಎಲ್ಲರೂ ಕೂಡ ಮಲ್ಕೊಂಡ್ವಿ ಅವತ್ತು. ಸೊ ನಾನು ಇವಾಗ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದೀನಿ. ನಾನು ಮಟನ್ದು ರೆಸಿಪಿ ಹಾಕಿದ್ದೀನಿ, ಮಟನ್ ಸಾಂಬಾರು ಯಾವ ರೀತಿ ಮಾಡ್ತೀವಿ ನಮ್ಮ ಸೈಡು ಅಂತ. ಬಟ್ ಚಿಕನ್ ಸಾಂಬಾರ್ದು ಹಾಕಿಲ್ಲ. ಚಿಕನ್ ಸಾಂಬಾರು ಅಷ್ಟೇ ಸೇಮ್ ಮಸಾಲೆ ಎಲ್ಲ ಹಾಕ್ಕೊಂಡು ಮಾಡ್ತಾರೆ. ಬಟ್ ಚಿಕನ್ನು ಸಾಂಬಾರಿಂದ ತೆಗೆದು ಆಮೇಲೆ ಸಪ್ರೇಟ್ ಒಗ್ಗರಣೆ ಒಂದು ಮಾಡ್ತೀವಿ ನಾವು. ಅದನ್ನು ಬೇಕಿದ್ದರೆ ನಾನು ಯಾವಾಗಾದರೂ ಚಿಕನ್ ಸಾಂಬಾರು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದ್ರೆ ಅದನ್ನು ಕೂಡ ನನ್ನ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ನನಗೆ ಏನಾಗ್ಬಿಡುತ್ತೆ ಅಂದರೆ ರೆಸಿಪಿ ಎಲ್ಲ ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋದಕ್ಕೆ ಅಷ್ಟೊಂದೆಲ್ಲ ಟೈಮ್ ಸಾಕಾಗಲ್ಲ. ಮತ್ತು ನನಗೆ ಯಾರೂ ಕೂಡ ಅಷ್ಟು ಕ್ಯಾಮ್ರಾ ಹಿಡಿಯೋರು ಇರೋದಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಆದರೆ ಕುಕ್ಕಿಂಗ್ ಮಾಡಿಕೊಂಡು ಆಮೇಲೆ ಬೇಕಾದರೆ ವಾಯ್ಸ್ ಓವರ್ನ ಕೊಟ್ಕೋಬೋದು, ಅದು ಒಂದು ಲಾಗ್ ಮಾಡ್ಕೋಬೋದಲ್ಲ ಅಂದ್ಬಿಟ್ಟು ನಾನು ಯಾವ ರೀತಿ ಮಾಡ್ತೀನಿ ಏನು ಮತ್ತು ಯಾವ ರೀತಿ ಇರ್ತೀನಿ ಅನ್ನೋದನ್ನು ನಾನು ಹಿಂಗೆ ಲಾಗ್ ಮಾಡಿಕೊಂಡೇ ಹೇಳ್ಬೋದಲ್ಲ ಅಂದ್ಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇನ್ನೊಂದು ಏನಪ್ಪ ಅಂತಂದರೆ ಸ್ಯಾಟರ್ಡೆ ಸಂಡೇ ಅಂದರೆ ಸಂಡೇ ವುಮೆನ್ಸ್ ಡೇ ಇತ್ತಲ್ಲ, ಸೊ ಎರಡು ಒಂದೇ ಲಾಗ್ ಮಾಡಿ ಹಾಕ್ಬಿಡೋಣ ಅಂತ ನನ್ನ ಪ್ಲ್ಯಾನ್ ಇದ್ದಿದ್ದು. ಒಂದೇ ಲಾಗ್ ಆಗುತ್ತೆ ಸ್ಯಾಟರ್ಡೆ ಸಂಡೇದು ಅಂತ. ಬಟ್ ಏನಾಯಿತು ಅಂತಂದರೆ ಇದೇನೇ ಲೆಂತಿ ಆಗಿಬಿಡ್ತು, ನಾನು ಕುಕ್ಕಿಂಗ್ ಮಾಡಿಕೊಂಡು ಮಾಡಿದ್ನಲ್ಲ, ಸ್ವಲ್ಪ ಲೆಂತಿ ಲಾಗ್ ಆಗಿಬಿಡ್ತು. ಅದಕ್ಕೆ ಸೊ ಇದನ್ನು ಸಪ್ರೇಟ್ ಅಪ್ಲೋಡ್ ಮಾಡಿಬಿಡೋಣ, ಆಮೇಲೆ ಬೇಕಿದ್ದರೆ ವುಮೆನ್ಸ್ ಡೇದು ನಾನು ನೆಕ್ಸ್ಟು ಇದಾದಮೇಲೆ ಅಪ್ಲೋಡ್ ಮಾಡೋಣ 2 ಡೇಸ್ ಬಿಟ್ಟು ಅಂದ್ಬಿಟ್ಟು ಅದನ್ನು ಎಡಿಟಿಂಗ್ ಮಾಡಿಲ್ಲ, ಇದನ್ನಷ್ಟೇ ಎಡಿಟಿಂಗ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ವುಮೆನ್ಸ್ ಡೇ ದಿನ ವಿಜಯ್ ನನಗೇನೆಲ್ಲ ಗಿಫ್ಟ್ ಕೊಟ್ಟರು ಸರ್ಪ್ರೈಸ್ ಆಗಿ, ಮತ್ತು ಏನೇನೆಲ್ಲ ಮಾಡಿದ್ವಿ ಅನ್ನೋದನ್ನು ಅದು ಒಂದು ಚಿಕ್ಕದಾಗಿ ಅದು ಕೂಡ ಒಂದು ಲಾಗ್ ಮಾಡ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟು ಇದಾದಮೇಲೆ ಅಪ್ಲೋಡ್ ಮಾಡ್ತೀನಿ. ಸೊ ಈ ರೀತಿ ನಮ್ಮದು ಸ್ಯಾಟರ್ಡೇ ದಿನ ಹೋಗ್ತಾಯಿತ್ತು. ಸೊ ಆಮೇಲೆ ಮುದ್ದೆ ಮಾಡೋಣ ಅಂದ್ಬಿಟ್ಟು ನಾನಿಲ್ಲಿ ಮುದ್ದೆಗೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾರ್ಮಲ್ಲು ಅಲ್ಯೂಮಿನಿಯಂ ಪಾತ್ರೆಗಳನ್ನ ಯೂಸ್ ಮಾಡಬಾರ್ದು ಅಂತಾರೆ, ಅದು ಒಳ್ಳೆಯದಲ್ಲ ಹೆಲ್ತ್ಗೆ ಅಂತ. ಐರನ್ ಪಾತ್ರೆ ಮತ್ತು ಸ್ಟೀಲ್ ಪಾತ್ರೆ ಮತ್ತು ಮಣ್ಣಿನ ಪಾತ್ರೆಗಳೆಲ್ಲ ತುಂಬಾ ಒಳ್ಳೆಯದು. ಅದರಲ್ಲೂ ನೀವು ಮುದ್ದೆನ ಐರನ್ ಬಾಣಲಿನಲ್ಲಿ ಮಾಡಿದ್ರಂತೂ ನಿಜವಾಗ್ಲೂ ಸಕ್ಕದಾಗಿ ಮುದ್ದೆ ಮಾಡ್ಬೋದು. ನಿಜ ಬೇರೆ ಪಾತ್ರೆಗಳಲ್ಲಾದರೆ ತುಂಬ ಅಂಟುತ್ತೆ, ಮತ್ತು ಹಂಗೆ ಅಂಟ್ಕೊಂಡಂಗೆ ಬರಲ್ಲ ಸರಿಯಾಗಿ ತಿರುವಕ್ಕೆ, ಮತ್ತು ಫುಲ್ ಬಾಣಲಿ ಕ್ಲಿಯರ್ ಆಗಲ್ಲ. ಬಟ್ ಐರನ್ ಪಾತ್ರೆಯಲ್ಲಿ ನೀವು ನೋಡ್ಬೋದು, ಒಳ್ಳೆ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಮಾಡ್ತೀವಲ್ಲ ಮುದ್ದೆನ, ನಾನ್ ಸ್ಟಿಕ್ ಪಾತ್ರೆನೂ ಅಷ್ಟು ಒಳ್ಳೇದಲ್ಲ ಹೆಲ್ದಿಗೆ, ನಾನು ಅದನ್ನು ರೆಫರ್ ಮಾಡ್ತಾಯಿಲ್ಲ. ಅದು ನಾನ್ ಸ್ಟಿಕ್ ಆದಷ್ಟು ಕಮ್ಮಿ ಮಾಡಬೇಕು ನಾವು, ಸೊ ಜಾಸ್ತಿ ಯೂಸ್ ಮಾಡಬಾರ್ದು. ಬಟ್ ನಾನ್ ಸ್ಟಿಕ್ ಪಾತ್ರೆಲಿ ಈಗ ಐರನ್ ಪಾತ್ರೆಯಲ್ಲೂ ದೋಸೆ ಎಲ್ಲ ಹೋಗಿದ್ರೆ ಎಷ್ಟು ಚೆನ್ನಾಗಿ ನೀಟಾಗಿ ಬರುತ್ತೆ. ಅದು ಚೆನ್ನಾಗಿ ಏನೋ ಮೇಂಟೈನ್ ಮಾಡಿದ್ರೆ ಐರನ್ ಪಾತ್ರೆ ತುಂಬ ಚೆನ್ನಾಗಿ ದೋಸೆ ಹುಯ್ಬೋದು. ಅದೇ ರೀತಿ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ, ಅದೇ ರೀತಿ ಮುದ್ದೆನೂ ಅಷ್ಟೇ ತಿರುಗ್ತಾ ಇದ್ದರೆ ಇಷ್ಟು ನೀಟಾಗಿ ಕ್ಲಿಯರಾಗಿ ಬಾಣಲಿ ಕ್ಲಿಯರಾಗಿ ಬರುತ್ತೆ ಗೊತ್ತಾ. ಸಖತ್ತಾಗಿ ಐರನ್ ಪಾತ್ರೆಯಲ್ಲಿ ಮಾತ್ರ ಮುದ್ದೆ ಮಾಡ್ಬೋದು. ನಾನು ಅದಕ್ಕೇ ಜಾಸ್ತಿ ಐರನ್ ಬಾಣಲಿ ಇದೆಯಲ್ಲ ಅದರಲ್ಲೇ ಜಾಸ್ತಿ ಮುದ್ದೆ ಮಾಡ್ಕೊಬಿಡ್ತೀನಿ. ಮೊದಲೆಲ್ಲ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡ್ತಿದ್ದೆ, ಬಟ್ ಅಲ್ಯೂಮಿನಿಯಂ ಪಾತ್ರೆ ನಮ್ಮ ಮನೇಲಿ ಈಗಲೂ ಕೂಡ ಇದೆ, ನಾನು ಯೂಸ್ ಮಾಡಲ್ಲ ಅಂತ ಹೇಳಲ್ಲ. ಬಟ್ ನಮ್ಮ ಅತ್ತೆ ಅವಾಗಿಂದ ಇಟ್ಟಿರ್ತಾರಲ್ಲ ಅದೆಲ್ಲ ತುಂಬಾ ಇದೆ. ಬಟ್ ಆದಷ್ಟು ಕಮ್ಮಿ ಮಾಡ್ತಾಯಿದ್ದೀನಿ ಅಷ್ಟೇ. ಮೊದಲೆಲ್ಲ ಯೂಸ್ ಮಾಡ್ತಿದ್ದೆ, ಆಮೇಲೆ ಬೇರೆ ಬೇರೆ ಸ್ಟೀಲು ಅದು ಇದು ಎಲ್ಲ ತೊಗೊಂಡನಲ್ಲ, ನಾನು ತೊಗೊಂಡು ಐರನ್ ಪಾತ್ರೆ ಎಲ್ಲ ತೊಗೊಂಡೆ, ಆಮೇಲೆ ಸ್ವಲ್ಪ ಕಮ್ಮಿ ಮಾಡಿದೆ. ಬಟ್ ಇವಾಗಲೂ ಯೂಸ್ ಮಾಡ್ತೀನಿ. ಸಮ್ ಟೈಮ್ಸ್ ಏನಾದರೂ ಬೇರೆ ಪಾತ್ರೆಗಳಿಲ್ಲ, ಸ್ಟೀಲ್ ಪಾತ್ರೆ ಐರನ್ ಪಾತ್ರೆ ಎಲ್ಲ ವಾಶ್ ಮಾಡೋದು ಅಲ್ಲಿ ಇದೆ ಅಂತ ಅಂದರೆ ನಾನು ಯೂಸ್ ಮಾಡ್ತೀನಿ, ಮಾಡಲ್ಲ ಅಂತ ಹೇಳಲ್ಲ ನಾನು. ಬಟ್ ಅವಾಗಿಂದ ನಮ್ಮ ಅತ್ತೆ ಇಟ್ಟಿದ್ದಾರಲ್ಲ ಅದನ್ನು ಮತ್ತೆ ಏನು ಮಾಡೋದಕ್ಕೂ ಆಗಲ್ಲ, ಇಟ್ಕೊಂಡಿದ್ದೀನಿ ಎಲ್ಲದೂ ಕೂಡ. ಬಟ್ ಇದು ನನಗೆ ತುಂಬಾ ಇಷ್ಟ ಆಗಿದ್ದು ಅಂದರೆ ಐರನ್ ಬಾಣಲಿಲಿ ಮಾಡಿದ್ರೆ ಸಕ್ಕತ್ತಾಗಿ ಮುದ್ದೆ ಎಷ್ಟು ನೀಟಾಗಿ ಕ್ಲಿಯರಾಗಿ ಬರುತ್ತೆ ಗೊತ್ತಾ. ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಯಿತು. ನೀವು ಯಾರಾದರೂ ಐರನ್ ಪಾತ್ರೆ ಇಟ್ಕೊಂಡಿದ್ರೆ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಬೇಕಿದ್ರೆ. ಎಷ್ಟು ನೋಡಿ ಮುದ್ದೆ ಒಂಚೂರು ಅಂಟ್ಕೊಳ್ಳಲ್ಲ ಪಾತ್ರೆಯಲ್ಲಿ, ಅಷ್ಟು ನೀಟಾಗಿ
ನೀಟಾಗಿ ಬರುತ್ತೆ ಮುದ್ದೆ. ಸೊ ಆಮೇಲೆ ನಾನು ಇಲ್ಲಿ ಮುದ್ದೆ ಮಾಡ್ಕೊತಾ ಇದ್ದೆ. ಜಸ್ಟ್ ಒಂದು ಚಿಕ್ಕದು 2 ಮುದ್ದೆ ಮಾಡ್ಕೊತಾ ಇದ್ದೀನಿ ಅಷ್ಟೇ. ವಿಜಯ್ಗೆ ನನಗೆ ಅಷ್ಟೇ. ಮಕ್ಕಳಿಗೆ ಒಂದು ಅರ್ಧ ಬಟ್ಲು ರೈಸ್ನ ಹಾಕಿದೆ. ಮಕ್ಕಳು ಸ್ನ್ಯಾಕ್ಸ್ ಎಲ್ಲ ತಿಂತಿದ್ವಲ್ಲ, ನಾವು ಕೂಡ ಸ್ನ್ಯಾಕ್ಸ್ ಎಲ್ಲ ತಿಂತಿದ್ದೋ. ಒಂದು ಅರ್ಧ ಬಟ್ಲಾದರೆ ದುವಿಗೆ ಸ್ವಲ್ಪ, ಅಪ್ಪು ಸ್ವಲ್ಪ ತಿನ್ಕೊತಾರೆ. ಇಲ್ಲಿ ನನಗೆ ಮತ್ತು ವಿಜಯ್ಗೆ ಒಂದು ಚಿಕ್ಕದು 2 ಮುದ್ದೆ ಮಾಡ್ಕೊಂಡಿದ್ದೆ. ವಿಜಯ್ ಕೂಡ ಒಂದೇ ಸಾಕು ನನಗೆ ಮುದ್ದೆ ಅಂತ ಅಂದಿದ್ರು, ಹೊಟ್ಟೆ ತುಂಬಿದೆ ಅಂತ. ಸೊ ಹಾಗಾಗಿ 2 ಸಿಂಪಲ್ ಮುದ್ದೆ ಮಾಡಿಕೊಂಡು ಆವತ್ತಿನ ದಿನ ನಾವು ತಿಂದ್ವಿ ಅಂತಲೇ ಹೇಳ್ಬೋದು. ಸೊ ನಾನು ಈ ರೀತಿ ಮುದ್ದೆನ ಮಾಡ್ತೀನಿ. ಮುದ್ದೆ ರೆಸಿಪಿ ಬೇಕಿದ್ದರೂ ಕೂಡ ನೀವು ನನಗೆ ಕಮೆಂಟ್ ಮಾಡ್ಬೋದು. ಮುದ್ದೆ ಅಂತಲೇ ಅಲ್ಲ, ನಾವು ನಾರ್ತ್ ಇಂಡಿಯನ್ ಫುಡ್ಡು ಜಾಸ್ತಿ ಮಾಡ್ತೀವಿ, ಸೌತ್ ಇಂಡಿಯನ್ ನಮ್ಮ ಕನ್ನಡ ಸ್ಟೈಲ್ ಫುಡ್ಡುಗಳು ನಾವು ತುಂಬಾ ಮಾಡ್ತೀವಿ. ನಿಮ್ಗೆ ಯಾವುದೇ ಒಂದು ರೆಸಿಪಿ ನನ್ನ ಒಂದು ಲಾಗಲ್ಲಿ ನೋಡಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಎಲ್ಲ ರೆಸಿಪಿನೂ ಕೂಡ ನಾನು ಕೊಡ್ತೀನಿ. ನಿಮ್ಗೇನಾದರೂ ಇಷ್ಟ ಆದರೆ ನೀವು ಕಮೆಂಟ್ ಮಾಡ್ಬೋದು. ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಬರೋಂಥ ಲಾಗ್ಸಲ್ಲಿ ನಾನು ನನ್ನ ಒಂದು ರೆಸಿಪಿನ ನಾನು ಅಪ್ಲೋಡ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ, ಚಿಕನ್ ಸಾಂಬಾರು ಮಾಡಿದ್ರೆ, ಮಟನ್ ಸಾಂಬಾರಾದರೆ ಸಾಂಬಾರಲ್ಲೇ ಫಸ್ಟ್ ಒಗ್ಗರಣೆ ಏನು ಮಾಡಿರ್ತೀವಿ ಅದರಲ್ಲೇ ಬಿಟ್ಬಿಡ್ತೀವಿ. ಚಿಕನ್ ಸಾಂಬಾರಾದರೆ ಸಪ್ರೇಟು ಒಂದು ಬಾಣಲಿ ಇಟ್ಕೊಂಡು ಸಾಂಬಾರು ಒಗ್ಗರಣೆಗೆ ಅಂದ್ಬಿಟ್ಟು ಏನು ಮಸಾಲೆನ ಇಟ್ಕೊಂಡಿರ್ತೀವಿ ಅದನ್ನು ಸ್ವಲ್ಪ ಎತ್ತಿಟ್ಕೊಂಡಿರ್ತೀವಿ. ಸಪ್ರೇಟು ಬಾಣಲಿನಲ್ಲಿ ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಇವಾಗ ಏನಪ್ಪ ಅಂತಂದರೆ ಸಾಂಬಾರಿಂದ ತೆಗೆದ್ಬಿಟ್ಟು ಅದು ಒಂದು ಮಸಾಲೆ ಫ್ರೈ ಎಲ್ಲ ಚೆನ್ನಾಗಿ ಆದಮೇಲೆ ಆ ಒಗ್ಗರಣೆ ಮಸಾಲೆ ಎಲ್ಲ ಆಮೇಲೆ ಚಿಕನ್ನು ಕೂಡ ಹಾಕ್ಕೊಂಡು ಅದರಲ್ಲಿ ಫ್ರೈ ಮಾಡ್ಕೊತೀವಿ. ಈ ರೀತಿ ಚಿಕನ್ ಸಾಂಬಾರು ಮಾಡಿದ್ರೆ ಈ ರೀತಿ ಮಾಡ್ತೀವಿ. ಮಟನ್ ಸಾಂಬಾರು ಮಾಡಿದ್ರೆ ಫಸ್ಟ್ ಒಗ್ಗರಣೆ ಏನು ಹಾಕಿರ್ತೀವಿ ಅದರಲ್ಲೇ ಸಾಂಬಾರನ್ನ ಬಿಟ್ಬಿಡ್ತೀವಿ, ಪೀಸ್ನ ಬಿಟ್ಬಿಡ್ತೀವಿ. ಇದ್ರಲ್ಲಿ ಸಪ್ರೇಟ್ ತೆಗೆದು ನಾವು ಒಗ್ಗರಣೆ ಮಾಡ್ತೀವಿ. ಸೊ ಎಲ್ಲ ಕುಕ್ಕಿಂಗ್ ಮಾಡಿಕೊಂಡು ಹಾಗೆ ಒಂದು ಲಾಗ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಂಡಿದ್ದು ಅಷ್ಟೇ. ಬೇರೆ ಟೈಮಲ್ಲಿ ಲಾಗಿಗೆ ಅಂತಲೇ ಕುತ್ಕೊಂಡು ಮಾಡೋದಕ್ಕಾಗಲ್ಲ. ಮತ್ತು ನಾನು ಕೆಲಸ ಮಾಡ್ಕೊತ ಲಾಗು ಮಾಡೋದಕ್ಕಾಗಲ್ಲ. ಯಾರು ಕೂಡ ಕ್ಯಾಮ್ರಾ ಹಿಡಿಯಲ್ಲ. ಟ್ರೈಪಾಡ್ಗೆ ಹಾಕೊಂಡು ಮಾಡ್ಕೊಳ್ಳೋಣ ಅಂತ ಅಂದರೆ ಅಯ್ಯೋ ಮತ್ತು ಕೆಲಸ ಲೇಟ್ ಆಗಿಬಿಡುತ್ತೆ, ಮತ್ತು ಪೂಜೆ ಲೇಟ್ ಆಗಿಬಿಡುತ್ತೆ, ಈ ಥರ ಎಲ್ಲ ಯೋಚನೆ ಮಾಡ್ತೀನಿ. ಬೆಳಗ್ಗೆ ಟೈಮ್ ಏನಾಗ್ಬಿಡುತ್ತೆ ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಂಗೆ ಬೇಗ ಕೆಲಸ ಮುಗಿಸ್ಬೇಕಾಗುತ್ತೆ. ಮನೆ ಕ್ಲೀನ್ ಮಾಡಬೇಕು, ಪೂಜೆ ಮುಗಿಸ್ಬೇಕು, ಸ್ನಾನ ಮುಗಿಸ್ಬೇಕು, ಎಲ್ಲ ಕೆಲಸಗಳು ಬೇಗ ಆಗಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೊತಾ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ನಾನು ಈ ರೀತಿ ಐಡಿಯಾ ಮಾಡಿದ್ದು ನಾನು ಅಷ್ಟೇ. ಅವತ್ತು ಕುಕಿಂಗ್ ಹೇಗಿದ್ರು ಮಾಡ್ತಿದ್ದೆ. ಮತ್ತು 2 ದಿನದ ಲಾಗ್ ಕಂಬೈನ್ ಮಾಡಿ ಹಾಕ್ಬೇಕಂತ ಇದ್ದಿದ್ದು ನನಗೆ. ಸ್ಯಾಟರ್ಡೆ ಸಂಡೇ ವುಮೆನ್ಸ್ ಡೇ ಅದು ಆಗುತ್ತೆ, ಸ್ಯಾಟರ್ಡೆ ಲಾಗು ಆಗುತ್ತೆ. 2 ಈ ರೀತಿ ಮಾಡ್ಕೊಳ್ಳೋಣ ಅನ್ನೋ ಲೆಕ್ಕದಲ್ಲಿ ನಾನು ಮಾಡಿದ್ದು. ಬಟ್ ಅದು ಲೆಂತ್ ಆಗ್ತಾಯಿದೆ ವಿಡಿಯೋ, ಹಂಗಾಗಿ ಸೊ ನಾನು ಇದೊಂದೇ ಸಪ್ರೇಟ್ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಇದರಲ್ಲಿ ಏನೂ ಇಲ್ಲ ಅಪ್ಪ, ಸುಮ್ಮನೆ ಇವರು ಲಾಗ್ ಮಾಡ್ಕೊಂಡು ಹೋಗಿದ್ದಾರೆ ಕುಕಿಂಗ್ ಮಾಡಿಕೊಂಡು, ಈ ಥರ ಏನೋ ಅನ್ಕೊಳ್ಳೋಕೆ ಹೋಗಬೇಡಿ. ಅದರ ಕುಕಿಂಗ್ ರೆಸಿಪಿನೂ ಇಲ್ಲ ಹಾಗೆ ಹೇಗೆ ಅಂತ ಏನು ಅನ್ಕೊಳ್ಳೋದಕ್ಕೆ ಹೋಗಬೇಡಿ ಪ್ಲೀಸ್. ನೆಕ್ಸ್ಟ್ ಬರೋಂಥ ಲಾಗ್ಸಲ್ಲಿ ನಾನು ಇನ್ನೂ ಚೆನ್ನಾಗಿ ಲಾಗ್ಸ್ನ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಕುಕಿಂಗ್ ರೆಸಿಪಿ ತುಂಬಾ ನಾನು ಅಪ್ಲೋಡ್ ಮಾಡಿದ್ದೀನಿ ಮೊದಲೆಲ್ಲ ನಾನು. ಸೊ ಅದನ್ನೆಲ್ಲ ಹೋಗಿ ನೀವು ನನ್ನ ಪ್ರೊಫೈಲ್ನಲ್ಲಿ ಚೆಕ್ ಮಾಡ್ಬೋದು. ಕುಕಿಂಗ್ ರೆಸಿಪಿ ನಂದು ಚೆಕ್ ಮಾಡಿದ್ರೆ ತುಂಬಾ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಅಪ್ಲೋಡ್ ಮಾಡಿದ್ದೀನಿ ಅಂತ. ಬಟ್ ಇವಾಗ ಏನಪ್ಪ ಅಂತಂದರೆ ಡೈಲಿ ಲಾಗ್ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಆ ರೆಸಿಪೀಸು ಲಾಗ್ಸ್ ಏನಾದರೂ ಬೇಕಿದ್ದರೂ ಕೂಡ ನೀವು ಕಮೆಂಟ್ ಮಾಡ್ಬೋದು. ನಾನು ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ರೆಸಿಪೀಸು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ನಾನು ಚಿಕನ್ ಇಲ್ಲಿ ಫ್ರೈ ಆಗ್ತಾ ಇತ್ತಲ್ಲ, ಎಲ್ಲ ಹಾಕ್ಕೊಂಡಿದ್ನಲ್ಲ. ಸೊ ಅದಾದಮೇಲೆ ಇಲ್ಲಿ ನಾನು ಪೆಪ್ಪರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ಪೆಪ್ಪರ್ ಪೌಡ್ರ್ ರೆಡಿನೇ ಇತ್ತು ನಮ್ಮ ಮನೆಯಲ್ಲಿ. ಸೊ ಹಾಗಾಗಿ ಅದನ್ನೇ ಹಾಕ್ತಾಯಿದ್ದೀನಿ. ಸೊ ನೀವು ಯಾವುದೇ ಇದ್ರೂ ಕೂಡ ಕಮೆಂಟ್ ಮಾಡ್ಬೋದು. ಡೈಲಿ ಲಾಗ್ಸ್ ಬೇಕಾ ಅಥವಾ ಕುಕಿಂಗ್ ಲಾಗ್ಸ್ ಬೇಕಾ, ಏನಾರ ಇನ್ಫಾರ್ಮೇಷನ್ ಯಾವುದಾದ್ರೂ ತಿಳ್ಕೊಬೇಕಾ, ಎಲ್ಲಾದರೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ನಾನು ಲಾಗ್ಸಲ್ಲಿ ಎಲ್ಲನೂ ನೋಡಿರ್ತೀರ ನೀವು. ಟ್ರಾವೆಲ್ ನೋಡಿರ್ತೀರಾ, ಕುಕಿಂಗ್ ನೋಡಿರ್ತೀರಾ, ಡೈಲಿ ಲಾಗ್ಸ್ ನೋಡಿರ್ತೀರಾ, ಮಕ್ಕಳು ವೀಡಿಯೋಸು ನೋಡಿರ್ತೀರಾ. ಎಲ್ಲದೂ ಕೂಡ ಇರುತ್ತೆ ನನ್ನ ಲಾಗ್ಸಲ್ಲಿ. ಅದಿಲ್ಲ ಇದಿಲ್ಲ ಏನಿಲ್ಲ, ಫ್ಯಾಷನ್ ಇರುತ್ತೆ, ಎಲ್ಲದೂ ಕೂಡ ಇರುತ್ತೆ ನನ್ನ ಲಾಗ್ಸಲ್ಲಿ. ನಾನು ಯಾವ ರೀತಿ ರೆಡಿ ಆಗ್ತೀನಿ ಪ್ರತಿಯೊಂದೂ ಕೂಡ ನಾನು ನನ್ನ ಒಂದು ಲಾಗ್ಸಲ್ಲೇ ನಾನು ತೋರಿಸ್ತೀನಿ. ಸೊ ಒಂದೇ ರೀತಿ ಯಾವತ್ತೂ ಕೂಡ ನಾನು ಮಾಡಿಲ್ಲ. ಸೊ ಏನಪ್ಪ ಅಂತಂದರೆ ಬೆಳಗ್ಗೆಯಿಂದ ಸ್ವಲ್ಪ ಶೂಟ್ ಮಾಡ್ಕೋಬೇಕಿತ್ತು. ಬಟ್ ಇದೇನು ಅಂದರೆ ಬರೀ ಕುಕಿಂಗ್ ಮಾಡ್ಕೊಂಡು ಮಾಡಿದ್ದೀನಿ ಅಷ್ಟೇ, ಡಿಫ್ರೆನ್ಸ್ ಏನಿಲ್ಲ. ಸೊ ನಿಮಗೆ ಗೊತ್ತೇ ಇದೆ ಅಲ್ವಾ, ನಾನು ಅಡುಗೆ ಮಾಡ್ಕೊತಾನೆ ಕಿಚನೆಲ್ಲ ನನಗೆ ಕ್ಲೀನ್ ಆಗಿಬಿಡಬೇಕು, ಎಷ್ಟೊಂದು ಲಾಗಲ್ಲಿ ಹೇಳಿದ್ದೀನಿ. ಸೊ ಅದೊಂಚೂರು ಹಾರ್ತಾ ಇದೆ ಅಂದರೆ ಸಾಕು, ನಾನು ಅಲ್ಲಲ್ಲೇ ಕ್ಲೀನ್ ಮಾಡ್ತಾ ಇರ್ತೀನಿ. ಸ್ವಲ್ಪನೂ ಅದು ಹಾರಬಾರ್ದು, ಗಲೀಜಾಗಬಾರ್ದು, ಈ ರೀತಿ ನೋಡ್ಕೊತೀನಿ. ಸೊ ಹಾಗಾಗಿ ನಾನು ಅವಾಗವಾಗಲೇ ಕ್ಲೀನ್ ಮಾಡ್ಕೊತಾ ಇದ್ದೆ. ಆಮೇಲೆ ಗ್ಯಾಸು ಸ್ವಲ್ಪ ದೊಡ್ಡ ಗ್ಯಾಸ್ಗೆ ಇಡ್ತಾ ಇದ್ದೆ. ಸಾಂಬಾರು ಸ್ವಲ್ಪ ಬೇಗ ಬೇಯಲಿ ಅಂತ. ಚಿಕನ್ ಫ್ರೈನೂ ಆಯಿತು, ರೈಸು ಆಯಿತು, ಮುದ್ದೆನೂ ಆಯಿತು. ಇವಾಗ ಸಾಂಬಾರು ಸ್ವಲ್ಪ ಬೇಯಬೇಕು. ಸಾಂಬಾರು ಸ್ವಲ್ಪ ಬೇಯೋದಕ್ಕೆ ಅಂತ ಬಿಡ್ತೀನಿ. ಚಿಕನೆಲ್ಲ ಎತ್ಕೊಂಡಾದ್ಮೇಲೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ವಿಜಯ್ ಕೂಡ ಹೇಳ್ತಾ ಇರ್ತಾರೆ, ನೀನು ಊರ ಥರ ಚಿಕನ್ ಸಾಂಬಾರು ಮಟನ್ ಸಾಂಬಾರೆಲ್ಲ ಸಖತ್ತಾಗಿ ಮಾಡ್ತೀನಿ ಅಂತ. ಅದೇನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಮಾಡ್ತೀನಿ. ನನಗೆ ಮಾಡೋಷ್ಟು ಅಡುಗೆ ಎಲ್ಲ ಚೆನ್ನಾಗೇ ಮಾಡ್ತೀನಿ ನಾನು. ಸೊ ಅದೇ ಹೇಳ್ತಾ ಇರ್ತಾರೆ, ಚಿಕನ್ ಸಾಂಬಾರೆಲ್ಲ ಚೆನ್ನಾಗಿರುತ್ತೆ, ತಿಂತಾಯಿದ್ರೆ ತಿನ್ನೋಣ ಅನಿಸುತ್ತೆ. ಮತ್ತು ಏನಪ್ಪ ಅಂತಂದರೆ ವಿಜಯ್ ಏನು ಮಾಡ್ತಾರೆ ಅಂದರೆ ಮುದ್ದೆ ಎಲ್ಲ ತಿಂತಾರಲ್ವ, ಅವ್ರು ರೈಸ್ ತಿನ್ನಲ್ಲ. ಚಿಕನ್ ಸಾಂಬಾರು ಮಾಡಲಿ ಮಟನ್ ಸಾಂಬಾರು ಮಾಡಲಿ ಏನು ಮಾಡ್ತಾರೆ, ಮುದ್ದೆ ತಿಂತಾರೆ, ರೈಸ್
ತಗೊಳ್ಳೋದೇ ಇಲ್ಲ. ಮುದ್ದೆನೇ ಬೇಕಾದರೆ ಇನ್ನೊಂದು ಕೊಡು ಅಂತಾರೆ. ನಾವೇನು ಚಿಕ್ಕ ಚಿಕ್ಕ ಮುದ್ದೆ ಮಾಡ್ತೀವಲ್ಲ, 2 ಮುದ್ದೆ ಬೇಕಾದರೂ ತಿನ್ಕೊಬಿಡ್ತಾರೆ. ಆ ಸ್ನ್ಯಾಕ್ಸ್ ಏನೂ ತಿಂದಿಲ್ಲ ಅಂದರೆ 2 ಮುದ್ದೆ ತಿಂತಾರೆ. ಅವತ್ತು ಸ್ನ್ಯಾಕ್ಸ್ ತಿಂದಿದ್ರಲ್ಲ, ಸೊ ಹಾಗಾಗಿ ಒಂದೇ ಒಂದು ಮುದ್ದೆ ಮಾಡೋ ಅಂತಂದ್ರು. ನನಗೊಂದು ಮುದ್ದೆ ಅವ್ರಿಗೊಂದು ಮುದ್ದೆ ಅಂತ ಸಣ್ಣ ಸಣ್ಣದು ಮಾಡ್ಕೊಂಡಿದ್ವಿ. ಮುದ್ದೆ ಎಲ್ಲ ತಿಂದಾದ್ಮೇಲೆ ಮುದ್ದೆಗೆ ಜಾಸ್ತಿ ಸಾಂಬಾರು ಯೂಸ್ ಆಗಿರಲ್ಲ, ಸಾಂಬಾರು ಉಳ್ಕೊಂಡಿರುತ್ತೆ ಬಟ್ಲಲ್ಲಿ. ಸೊ ಅದನ್ನ ಏನು ಮಾಡ್ತಾರೆ ಅಂತ ಅಂದರೆ ಅವರು ಕುಡಿತಾರೆ. ಚೆನ್ನಾಗಿ ಮಾಡ್ತೀಯ ಸಾಂಬಾರನ್ನ ಅಂದ್ಬಿಟ್ಟು, ಚಿಕನ್ ಸಾಂಬಾರು ಆಗ್ಬೋದು, ಮಟನ್ ಸಾಂಬಾರು ಆಗ್ಬೋದು, ಎರಡೂ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತೀಯ ನೀನು ಸಾಂಬಾರು ಅಂದ್ಬಿಟ್ಟು ಕುಡ್ಕೊತಾರೆ ಅವರು. ನಾನು ಅದಕ್ಕೆ ಸಾಂಬಾರು ಯಾಕೆ ಇಷ್ಟು ಬಟ್ಲು ತುಂಬ ಎಲ್ಲ ತುಂಬಿಸ್ಕೊಂಡಿದ್ಯಾ ಅಂತ ಕೇಳ್ತೀನಿ. ಒಂದೇ ಒಂದು ಮುದ್ದೆಗೆ ಯಾಕೆ ಇಷ್ಟೊಂದು ಸಾಂಬಾರು ಅಂತ ಕೇಳಿದ್ರೆ ವಿಜಯ್ ಅದನ್ನೇ ಹೇಳ್ತಾರೆ, ನಂಗೆ ಸಾಂಬಾರು ಇಷ್ಟ ಆಗುತ್ತೆ ನೀನು ಮಾಡೋದು, ಸೊ ನಾನು ಕುಡಿದ್ಬಿಡ್ತೀನಿ ಲಾಸ್ಟಲ್ಲಿ ಅಂತ. ಸೊ ಒಟ್ಟಿನಲ್ಲಿ ಸಾಂಬಾರೆಲ್ಲ ಚೆನ್ನಾಗಿ ಮಾಡ್ತೀನಿ, ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ. ಸೊ ಹೆಂಗೆ ಅಂದರೆ ನಮ್ದು ಹಿಂಗೆ ಅಲ್ಲ, ಸೌತು ನಾರ್ತ್ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ನಮಗೆ ಊಟ ಏನು ಯಾವುದು ಬೇಜಾರಾಗಲ್ಲ. ಏಕೆಂದರೆ ಒಂದಿನ ನಾರ್ತ್ ಮಾಡ್ತೀವಿ, ಒಂದಿನ ಸೌತ್ ಮಾಡ್ತೀವಿ. ಅಫ್ಘಾನಿ ಸ್ಟೈಲು ಕೂಡ ಮಾಡ್ತಾರೆ, ತುಂಬ ಬೇರೆ ಬೇರೆದೆಲ್ಲ ಮಾಡ್ತಾ ಇರ್ತಾರೆ ವಿಜಯ್. ಸೊ ಹಾಗಾಗಿ ನಾವು ಡಿಫ್ರೆಂಟ್ ಮಾಡೋದ್ರಿಂದ ನಮಗೇನು ಅನ್ಸಲ್ಲ, ಬೇಜಾರಾಗಲ್ಲ. ಕಟ್ ಮಾಡು, ಆಗುತ್ತೆ ನೀನು ಕಟ್ ಮಾಡೋದು ನೋಡಿದ್ರೆ ನನಗೆ. ಆ್ಯಕ್ಚುಲಿ ವಿಜಯ್ ಎಷ್ಟು ಸ್ಪೀಡಾಗೆಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾರೆ ಅಂದರೆ, ಅಪ್ಪ ತುಂಬ ಸ್ಪೀಡಾಗಿ ಕಟ್ ಮಾಡ್ತಾ ಇರ್ತಾರೆ. ನನಗೇನೆ ಭಯ ಆಗ್ತಾ ಇರುತ್ತೆ, ಅದಕ್ಕೆ ಹೇಳ್ತೀನಿ ನಿಧಾನ ಕಟ್ ಮಾಡು ಅಂತ. ಸೊ ಇಲ್ಲಿ ದುವಿಕಿಗೆ ಊಟನ ಹಾಕ್ತಾ ಇದ್ದಾರೆ. ನನಗೆ ಅಪ್ಪು ದುವಿಗೆ 2 ಹೆಸರು ಬೇಗ ಬಂದುಬಿಡುತ್ತೆ, ಬಾಯಿಗೆ ಬಂದುಬಿಡುತ್ತಲ್ಲ, ಇಬ್ಬರು ಮಕ್ಕಳಲ್ವ. ಸೊ ಇಬ್ಬರದ್ದು ಬರ್ತಾ ಇರುತ್ತೆ, ಇವಂದು ಹೇಳ್ಬೇಕಾರೆ ಅವ್ನು ಹೇಳ್ತೀನಿ, ಅವ್ನು ಹೇಳ್ಬೇಕಾರೆ ಇವಂದು ಹೇಳ್ತೀನಿ. ಸೊ ಹಾಗಾಗಿ ಅಪ್ಪು ಅಂದ್ಬಿಟ್ಟೆ ದುವಿ ಅನ್ನೋಕ್ಕೆ ಹೋಗಿ. ಸೊ ದುವಿಕಿಗೆ ಸ್ವಲ್ಪನೇ ಅಲ್ಲ, ಒಂದು ಸ್ವಲ್ಪನೇ ತಿನ್ನೋದು, ಚಿಕ್ಕವನಲ್ವ. ಸೊ ಆಗ ಅವನಿಗೆ ರೈಸು, ತುಪ್ಪ ಮತ್ತು ಸಾಂಬಾರು ಮತ್ತು ಸೌತೆಕಾಯಿ. ಅವನು ಈರುಳ್ಳಿ ಏನು ತಿನ್ನಲ್ಲ, ಆನಿಯನ್ ಏನು ತಿನ್ನಲ್ಲ ಅಂದ್ಬಿಟ್ಟು ಅವರು ಆನಿಯನ್ ಅವ್ನಿಗೇನು ಕಟ್ ಮಾಡಲಿಲ್ಲ. ಬರೀ ಒಂದೆರಡು ಪೀಸು ಚಿಕನು ಮತ್ತು ಸಾಂಬಾರು ಮತ್ತು ಸೌತೆಕಾಯಿ ಕಟ್ ಮಾಡಿ ಅವನಿಗೆ ಅಂದ್ಬಿಟ್ಟು ಹಾಕ್ತಿದ್ರು. ಅವನು ಲೆಗ್ ಪೀಸ್ ತಿಂತಾನೆ. ಸೊ ಲೆಗ್ ಪೀಸ್ ಆದರೆ ತುಂಬ ಇಷ್ಟಪಟ್ಟು ತಿಂತಾನೆ, ಇನ್ಯಾವುದು ಕೂಡ ಅಷ್ಟು ಪೀಸ್ ತಿನ್ನಲ್ಲ ಅವನು. ಸೊ ಹಾಗಾಗಿ ಆಮೇಲೆ ಈರುಳ್ಳಿನ ಕಟ್ ಮಾಡ್ತಾಯಿದ್ರು. ನಮಗೆ ಊಟಕ್ಕೆ ಬೇಕಲ್ಲ, ನಮಗಂತೂ ಈರುಳ್ಳಿ ಬೇಕೇ ಬೇಕು. ಆ್ಯಕ್ಚುಲಿ ಲೆಮನ್ನು ಕಟ್ ಮಾಡ್ಕೋಬೇಕಿತ್ತು, ಲೆಮನ್ ಯಾರು ನಾವು ಅಷ್ಟು ತಿನ್ನೋದಿಲ್ಲ. ಸೊ ಹಾಗಾಗಿ ಸುಮ್ಮನೆ ಯಾಕೆ ಕಟ್ ಮಾಡೋದು ಅಂದ್ಬಿಟ್ಟು ಲೆಮನ್ ಏನು ಕಟ್ ಮಾಡಲಿಲ್ಲ. ಜಸ್ಟ್ ಆನಿಯನು ಮತ್ತು ಕುಕ್ಕುಂಬರು ಮತ್ತು ಸಾಂಬಾರು, ಮುದ್ದೆ ಎಲ್ಲ ರೆಡಿ ಮಾಡ್ಕೊಂಡೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಊಟ ತೊಗೊಂಡೋಗ್ತಿದ್ದೆ. ಸೊ ಹಾಗಾಗಿ ಎಂಥದ್ದು ಇಲ್ಲ, ನಾನೇನು ಫೋಟೋ ತೆಗಿತಾ ಇದ್ದೀನಿ, ವೀಡಿಯೋ. ಅವ್ನು ತೋರಿಸ್ಲಾ ನಮ್ಮ ಕುಳ್ಳನ್ನ ವೀಡಿಯೋದಲ್ಲಿ? ಅವನಿರ್ಬೇಕು. ಇವಾಗಂತೂ ಶೆಕೆ ಎಲ್ಲ ಊಟ ಮಾಡ್ಕೊಂಡು ಗಾಳಿ ತೊಗೊಂಬರೋಣ ಅಂತ ಆಚೆ ಹೋಗಿದ್ವಿ. ಆವಾಗ ಚಂದ್ರ ಫುಲ್ ರೆಡ್ ಇತ್ತು. ಸೊ ದುವಿ ಅಪ್ಪು ಇಟ್ಕೊ ಮಮ್ಮಿ, ನಾನು ಫೋಟೋ ತೆಗಿತೀನಿ, ವಿಡಿಯೋ ಮಾಡ್ತೀನಿ ಅಂತಿದ್ದ. ಸೊ ಹಾಗಾಗಿ ನಾನು ಅಲ್ಲಿ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ಡೈರೆಕ್ಟಾಗಿ ನೋಡೋದಕ್ಕೆ ರೆಡ್ ಮೂನು ತುಂಬ ಸಕ್ಕತ್ತಾಗಿ ಕಾಣಿಸ್ತಿತ್ತು, ಬಟ್ ಫೋಟೋಗೆ ಅಷ್ಟು ಚೆನ್ನಾಗಿ ಬಂದಿಲ್ಲ. ಯಾವುದು? ಬಟರ್ ಸ್ಕಾಚ್. ನಂಗೆ ಚಾಕ್ಲೇಟ್ ಬೇಕು. ಚಿನಿ ನಂಗೆ ಅದು ಬೇಕು, ಚಾಕ್ಲೇಟು. ಬರೋ ಅಷ್ಟರಲ್ಲೇ ಫುಲ್ ಮೆಲ್ಟ್ ಆಗ್ಬಿಟ್ಟಿದೆ ನೋಡು, ಮೇಲೆಲ್ಲ ಆಗ್ಬಿಟ್ಟಿದೆ. ಚಾಕ್ಲೇಟ್ ಫ್ಲೇವರ್. ಚಾಕ್ಲೇಟ್ ಫ್ಲೇವರ್. ಚಿಯರ್ಸ್. ನನ್ನ ಚಾಕ್ಲೇಟ್, ನೀನು ಬಟರ್ ಸ್ಕಾಚ್ ಅಲ್ಲ Duvik like butterscotch. You want chocolate? No. Mommy is cheating cat. Mommy is a bad girl. And favorite itu. Favorite this one. And favorite this one. That one my favorite. This one my favorite. ಆ್ಯಕ್ಚುಲಿ ನಾವು ಕೆಳಗಿಂದ ಬರೋ ಅಷ್ಟರಲ್ಲಿ ವಿಜಯ್ ಕೋರ್ನ್ ಊಟನ ಬುಕ್ ಮಾಡಿದ್ರು. ಸೊ ಬುಕ್ ಮಾಡಿ ಅದು ಬರೋ ಅಷ್ಟರಲ್ಲಿ ಮೆಲ್ಟ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಫ್ರಿಜರ್ನಲ್ಲಿ ಇಟ್ಟಿದ್ರು. ಸೊ ಆಮೇಲೆ ತಿನ್ಕೊಂಡು ಕೂತಿದ್ವಿ. ಸೊ ಈ ಒಂದು ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.